ನಾವಿರುವಂತಹದ್ದು ಚಿಕ್ಕಮಗಳೂರಿನ ಆದಿಶಕ್ತಿ ನಗರದಲ್ಲಿ. ಸೆಪ್ಟೆಂಬರ್ ತಿಂಗಳು ಬಂದ ಕೂಡಲೇ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಗಣಪತಿ ಹಬ್ಬದ ಸಡಗರ ಜೋರಾಗಿರುತ್ತೆ. ಪಾರಂಪರಿಕವಾಗಿ ನಾನು BVA ಸ್ಟೂಡೆಂಟ್, ಅದನ್ನ ಮುಗಿಸಿ ನಾನು ಸೆಂಟ್ ಜೇವಿಯರ್ಸ್ ಶಾಲೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಮಣ್ಣು ಆಯ್ಕೆ ಮಾಡೋದು ತುಂಬ ಇಂಪಾರ್ಟೆಂಟ್. ಮಣ್ಣಲ್ಲಿ ಮಣ್ಣಿನಂಶ ಎಷ್ಟಿರಬೇಕು, ಫಿನಿಶಿಂಗ್ ಯಾವ ಥರ ಇರಬೇಕು, ಆ ಥರ ಇರ್ತದೆ. ಈ ಸರಿಯಿಂದ ನಂಗೆ 40ರಿಂದ ಒಂದು 45 ಆಟ. ನಾನು ಆಲ್ಮೋಸ್ಟ್ ಮಾಡಿರೋದು ಒಂದು 10 ಅಡಿ ತನಕ ವರ್ಕ್ ಮಾಡಿದ್ದೀನಿ. ಇವರು ಪರಿಸರ ಸ್ನೇಹಿ ಗಣಪತಿನೇ ಮಾಡ್ತಾರೆ, ಮಣ್ಣಲ್ಲೇ ಮಾಡೋದು. ಜಯ ಗಣೇಶ ಜಯ ಜಯ ಗಣೇಶ ಜಯ ಗಣೇಶ ಜಯ ಜಯ ಗಣೇಶ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ. ನಾನು ಶಶಾಂಕ ಹಿಂದೂ. ಚೇಂಜ್ ಮೇಕರ್ಸ್ ಬದುಕಿದ ಮೈಲಿಗಲ್ಲು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವಿರುವಂತಹದ್ದು ಚಿಕ್ಕಮಗಳೂರಿನ ಆದಿಶಕ್ತಿ ನಗರದಲ್ಲಿ. ಸೆಪ್ಟೆಂಬರ್ ತಿಂಗಳು ಬಂದ ಕೂಡಲೇ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಗಣಪತಿ ಹಬ್ಬದ ಸಡಗರ ಜೋರಾಗಿರುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಕರ ತನಕ ಎಲ್ಲರಿಗೂ ಅದೊಂದು ಕ್ರೇಜ್ ಆಗಿರುತ್ತೆ. ಆದರೆ ನಾವಿಡುವಂತಹ ಗಣಪತಿಯನ್ನು ನಿರ್ಮಾಣ ಮಾಡುವಂಥವ್ರಿಗೆ ಅದೊಂದು ಜೀವನ ಆಗಿರುತ್ತೆ. ಅದರ ಹಿಂದಿನ ಶ್ರಮವನ್ನು, ಆ ಜೀವನವನ್ನು ಅವರ ಬಳಿಯೇ ಕೇಳಿ ತಿಳ್ಕೊಳ್ಳೋಣ. ನವೀನ್ ಆಚಾರ್ಯ, ಕದ್ರಿಮಿದ್ರಿ, ಚಿಕ್ಕಮಗಳೂರು. ಎಷ್ಟು ವರ್ಷಗಳಿಂದ ಇದನ್ನ ವೃತ್ತಿ ಮಾಡ್ತಾ ಇರೋದು ನೀವು? ನಾನು ಒಂದು 10 ವರ್ಷ ಆಯಿತು ಗಣಪತಿ ಶುರು ಮಾಡಿ. 10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಪಾರಂಪರಿಕವಾಗಿ ಬಂದಿರುವಂತಹದ್ದ, ಅಂದ್ರೆ ತಂದೆ ತಾತ? ಇಲ್ಲ, ಪಾರಂಪರಿಕವಾಗಿ ಏನಿಲ್ಲ. ನಾನು BVA ಸ್ಟೂಡೆಂಟ್, ಅದನ್ನ ಮುಗಿಸಿ ನಾನು ಸೆಂಟ್ ಜೇವಿಯರ್ಸ್ ಶಾಲೆಯಲ್ಲಿ ಶಿಕ್ಷಕನ ಡ್ರಾಯಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗಲೂ ಪ್ರೆಸೆಂಟ್ ಅದರಲ್ಲಿ ಗಣಪತಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದಷ್ಟು ದಿನಗಳ ಈಗ ಗಣಪತಿ ಹಬ್ಬದ ಟೈಮಲ್ಲಿ ಏನಾದ್ರು ರಜಾ ಹಾಕುವಂತ ಪರಿಸ್ಥಿತಿ ಬರುತ್ತೆ? ಇಲ್ಲ, ರಜಾ ಹಾಕಿದ್ದೀನಿ. ನಮ್ಮ ಫ್ರೆಂಡ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಮಂತ್, ನೆಕ್ಸ್ಟ್ ಮಂತ್ ಮತ್ತೆ ನಾನೇ ಜಾಯ್ನ್ ಆಗ್ತೀನಿ. ಓಕೆ. ಈ ಎಲ್ಲರಿಗೂ ಕೂಡ ಸೆಪ್ಟೆಂಬರ್ ಅಂದಾಗ ಅಥವಾ ಆಗಸ್ಟ್ ಅಂದಾಗ ಗಣಪತಿ ಹಬ್ಬ ಅಂತ ಬಂದಾಗ ಒಂದು ವಾರ 10 ದಿನದ ಕ್ರೇಜ್ ಇರುತ್ತೆ. ಆದ್ರೆ ನಿಮಗೆ ಎಷ್ಟು ದಿನದ ಹಿಂದಿನಿಂದ, ಎಷ್ಟು ತಿಂಗಳ ಹಿಂದಿನಿಂದ ಕೆಲಸ ಶುರುವಾಗಿರುತ್ತೆ? ನಮಗೆ 3 ತಿಂಗಳ ಹಿಂದೆನೇ ಕೆಲಸ ಶುರುವಾಗಿರುತ್ತೆ. ಜೂನಲ್ಲೇ ನಾವು ಶುರು ಮಾಡಿರ್ತೀವಿ. ಜೂನಲ್ಲೇ ಶುರು ಮಾಡ್ತೀವಿ. ಮಳೆ ಬರುವಕ್ಕಿಂತ ಮುಂಚೆನೇ ಮಣ್ಣೆಲ್ಲ ಪ್ರಿಪೇರ್ ಮಾಡ್ಕೊಂಡು ಕೆರೆಯಿಂದ ಮಣ್ಣು ತಂದು, ಎಲ್ಲಿಂದ ತರೋದು? ಮತವರ ಕೆರೆಯಿಂದ ಮಣ್ಣು ತಂದಿದ್ದೀವಿ. ಮತವರ ಮತ್ತೆ ಒಂದಿಷ್ಟು ಬೆಂಗಳೂರು ಮಣ್ಣು ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಅದೇನು ಕ್ವಿಂಟಾಲ್ ಲೆಕ್ಕನೋ ಟನ್ ಲೆಕ್ಕ? ಇಲ್ಲ, ಅದು ಆಕ್ಚುಲಿ JCPಲಿ ತಗ್ಸಿ ಲೇಬರ್ನೆಲ್ಲ ಕರ್ಕೊಂಡು ತುಣಿಸ್ತೀವಿ ಮಣ್ಣು. ಅದು ನೀವೇ ಆಯ್ಕೆ ಮಾಡಿ ತರುವಂತ? ಆಯ್ಕೆ ಮಾಡ್ಬೇಕು. ಮಣ್ಣು ಆಯ್ಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಣ್ಣಲ್ಲಿ ಮಣ್ಣಿನಂಶ ಎಷ್ಟಿರಬೇಕು, ಫಿನಿಶಿಂಗ್ ಯಾವ ಥರ ಬೇಕು, ಆ ಥರ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಈ ವರ್ಷ ಎಷ್ಟು ಆರ್ಡರ್ಗಳು ಬಂದಿದ್ದಾವೆ? ಈ ಸರಿಯಿಂದ ನಂಗೆ 40ರಿಂದ ಒಂದು 45 ಆರ್ಡರ್ ಇದೆ ಗಣಪತಿ. ಓಕೆ. ನೀವು ಇಷ್ಟು ವರ್ಷದಲ್ಲಿ ಮಾಡಿರೋದ್ರಲ್ಲಿ ಹೈಯೆಸ್ಟ್ ಹೈಟಿನ ಗಣಪತಿ ಯಾವುದು ನಿಮಗೆ ನೆನಪಿರುವಂತಹದ್ದು? ನಾನು ಆಲ್ಮೋಸ್ಟ್ ಮಾಡಿರೋದು ಒಂದು 10 ಅಡಿ ತನಕ ವರ್ಕ್ ಮಾಡಿದ್ದೀನಿ ನಾನು. ಚಿಕ್ಕಮಗಳೂರಿನ ರಾಂಪುರ ಗಣಪತಿ ಇರ್ಬೋದು, ಇಲ್ಲ ವಿಜಯಪುರ, ಇವೆಲ್ಲ 10 ಅಡಿ, 9.5 10 ಅಡಿ ಗಣಪತಿಗಳು ಆಗಿದೆ. ಒಬ್ಬರೇ ಮಾಡ್ತಿರೋ ಅಥವಾ ನಿಮ್ಮ ಜೊತೆಗೆ ಸಹಕಾರಕ್ಕೆ ಯಾರಾದರೂ? ಸಹಕಾರಕ್ಕೆ ಒಂದು 2 ಜನ ಇದ್ದಾರೆ. ಫ್ಯಾಮಿಲಿ ಸಪೋರ್ಟ್ ಆಗಿ ಇದ್ದಾರೆ. ಓಕೆ. ಫ್ಯಾಮಿಲಿಯಲ್ಲಿ ಬೇರೆ ಯಾರಾದರೂ ಇದನ್ನು ಕಲಿತಾ ಇದ್ದಾರಾ, ಕಲೆಯನ್ನೇನ? ಇಲ್ಲ, ಫ್ಯಾಮಿಲಿ ಯಾರು ಇಲ್ಲ. ನಮ್ಮ ಮನೇಲಿ ನಾನು ವರ್ಕ್ ಮಾಡ್ತೀನಿ. ನನ್ನ ಜೊತೆ ಎಲ್ಲರೂ ಕೈ ಜೋಡಿಸ್ತಾರೆ ಹಾಗೆ. ಓಕೆ. ಈಗಿನ ಪೀಳಿಗೆ ಏನಿದೆ ಈ ವೃತ್ತಿಯಿಂದ ಸ್ವಲ್ಪ ಹಿಂಜರಿತಾ ಇದ್ದಾರೆ, ಯಾರು ಹೆಚ್ಚಾಗಿ ಕಲಿತಾ ಇಲ್ಲ. ಆ ಥರದವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಚೆನ್ನಾಗಿದೆ ಇದು ನಮ್ಮ ಹಿಂದಿನ ಸಂಸ್ಕೃತಿ. ಮಣ್ಣಿನ ಗಣಪತಿ, ಈಗೆಲ್ಲ POP ಈ ಥರ ಗಣಪತಿಗಳನ್ನ ತಗೊಬರ್ತಾರೆ. ನಾವು ಅದನ್ನೇ ಗಣಪತಿ ನಮ್ಮಲ್ಲಿ ಮಣ್ಣಲ್ಲೇ ಮಾಡ್ತೀವಿ, ಚೆನ್ನಾಗಿರುತ್ತೆ. ಓಕೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗಣಪತಿ ಹಬ್ಬದ ಪ್ರಯುಕ್ತ ನಮ್ಮ ವೀಕ್ಷಕರಿಗೆ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ. ಎಲ್ಲರೂ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನ ಬಳಸಿ ಅಂತ ಬರೀ ಪರಿಸರ ಗಣೇಶ ಮಾತ್ರ ಸರ್ ಇರೋದು. ಎಲ್ಲವೂ ನಮ್ಮ ಚಿಕ್ಕಮಗಳೂರಲ್ಲಿ ಸಿಗುವಂತ ಮಣ್ಣಿನಿಂದ ತಯಾರಾಗಿರೋ ಗಣಪತಿ. ಇಲ್ಲ, POP ಗಣಪತಿ ನಾವು ಕಂಪ್ಲೀಟ್ ಎಲ್ಲೂ ಮಾಡಿಲ್ಲ. POP ಬಗ್ಗೆ ಜಿಲ್ಲಾಡಳಿತ ಕ್ರಮ ತಗೊಬೇಕು ಅಂತ ಏನಾದ್ರು ಅನ್ಸುತ್ತೆ? ಹೌದು ಸರ್, ತಗೋಬೇಕು. ಏನಾಗುತ್ತೆ ಅಂದ್ರೆ ಈಗ ಫಸ್ಟೇ ಜಿಲ್ಲಾಡಳಿತ POP ನಿಷೇಧ ಅಂತ ಮಾಡಿದೆ. ಅದರಿಂದ ನಾವೇನ್ ಮಾಡ್ತೀವಿ, ಮಣ್ಣಿನ ಗಣಪತಿ ಹೋಗ್ತೀವಿ. ಅದೇ POP ಗಣಪತಿ ಆದ್ರೆ ಒಂದು ದಿನದಲ್ಲಿ 10 ಗಣಪತಿ ರೆಡಿ ಆಗುತ್ತೆ. ನಮ್ಮ ಮಣ್ಣಿಂದ ಒಂದು ಗಣಪತಿ ರೆಡಿ ಆಗಕ್ಕೆ ಒಂದು ವಾರ ತಗೊಳುತ್ತೆ. ಹಾಗಾಗಿ ಈಗ ಲಾಸ್ಟ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ POP ಬಂದು
ತುಂಬ ಬೇಡಿಕೆ ಪಿ ಒ ಪಿಗೆ ಹೋಗ್ಬಿಡ್ತಾರೆ ಜನ, ಲೈಟ್ ವೆಯ್ಟ್ ಇರ್ಬೋದು, ಈ ಥರ ಕಲರ್ ಸ್ಕೀಮ್ ಎಲ್ಲ. ನಮ್ಮ ಮಣ್ಣಿನ ಸ್ವಲ್ಪ ಕ್ರ್ಯಾಕ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹಿಂಜರಿತಾರೆ. ಹಾಗಾಗಿ ಎಲ್ಲರೂ ಮಣ್ಣಿನ ಗಣಪತಿಯನ್ನೇ ಬಳಸಲಿ. ಆಮೇಲೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಒಂಚೂರು ಕ್ರಮ ತಗೋಬೇಕು ಅಂತ ಅನಿಸುತ್ತೆ ಸರ್. ಸೊ ಮೋಲ್ಡ್ ಏನಾದ್ರು ಮಾಡ್ಕೊಂತೀರಾ ಅಥವಾ ಬರೀ ಅಷ್ಟು? ಇಲ್ಲ, ಫ್ರೀ ಹ್ಯಾಂಡ್ ವರ್ಕ್ ಸರ್. ನಾವು ಹುಲ್ಲು, ನಾರು, ಕಾಟನ್ ಬಳಸೋದೇ ಇಲ್ಲ ನೀವು? ಮೋಲ್ಡ್ ಬಳಸಿಲ್ಲ ಸರ್, ಓಕೆ. ಎಲ್ಲ ಫ್ರೀ ಹ್ಯಾಂಡಲ್ಲೇ ವರ್ಕ್ ಮಾಡಿರೋದು. ಆಮೇಲೆ ಎಲ್ಲರೂ ಅವರವರೇ ಫೋಟೋಗಳು ತರ್ತಾರೆ. ಈಗ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ಆ ರೀಲ್ಸಲ್ಲಿ ನೋಡ್ತಾರೆ, ನಮ್ಗೆ ಈ ಥರ ಫೋಟೋ ಬೇಕು ಅಂತ ತಗೊಬರ್ತಾರೆ ಎಲ್ಲರೂ. ಆ ಥರದ್ದು ಮಾಡ್ಕೊಡ್ತೀರಾ? ಮಾಡಿದ್ದೀವಿ. ಎಲ್ಲವೂ ಈಗ ಆಲ್ಮೋಸ್ಟ್ ನಡೀತಿರೋದೇ ಆ ಥರ. ಈಗಿನ ಯುವಕರು ಎಲ್ಲರ ಕೈಲೂ ಮೊಬೈಲ್ ಇದೆ. ಅವರೇ ಒಂದು ಗ್ರೂಪಲ್ಲಿ ಬರ್ತಾರೆ ಅಂದರೆ ಅವರೇ 10 ಥರದ ಇಮೇಜ್ ತಂದಿರ್ತಾರೆ. ನಮ್ಮ ತಲೆಯಲ್ಲೇ ಇರಲ್ಲ ಪ್ಲ್ಯಾನು. ಆ ಥರ ನಡೀತಿದೆ. ಪೀಠಗಳನ್ನೆಲ್ಲ ಅವರೇ ತಂದು ಅವರದೇ ಪೀಠಗಳೆಲ್ಲ ಅವರೇ ತರ್ತಾರೆ. ಅದ್ರ ಮೇಲೆ ನಾವು ವರ್ಕ್ ಮಾತ್ರ ಮಾಡ್ಕೊಡ್ತೀವಿ. ಸೊ ಈ ಎಡಮುರಿ ಬಲಮುರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಜನ ಕನ್ಫ್ಯೂಷನ್ಸ್ ಇದೆ. ಏನದು, ನೀವು ಯಾವ ಥರದ್ದು ಮಾಡ್ತೀರಾ, ಏನು ಕತೆ? ಸರ್, ನಾವು ನಮ್ಮಲ್ಲಿರೋದೆಲ್ಲ ಎಡಮುರಿ ಗಣಪತಿನೇ. ಬಲಮುರಿ ಬೇಕು ಅಂದ್ರೆ ಆರ್ಡರ್ ಕೊಟ್ಟರು ಮಾತ್ರ. ಬಲಮುರಿ ಬೇಕು ಅಂದ್ರೆ ಏನು ಏನಾದ್ರು ಸ್ಪೆಷಲ್ ಇದೆ ಅಂತ ಅನ್ಸುತ್ತೆ? ಅಂದ್ರೆ ಬಲಮುರಿ ಅಂದ್ರೆ ತುಂಬಾ ಶ್ರೇಷ್ಠ ಪೂಜೆ ಮಾಡಬೇಕು ಅನ್ನೋದು ಒಂದು ಗೊತ್ತು. ಅದ್ರ ಬಗ್ಗೆ ಅಷ್ಟು ನನಗೆ ಕ್ಲಿಯರ್ ಇದಿಲ್ಲ ಸರ್. ಸೊ ಮಣ್ಣಿನ ವರ್ಕನ್ನ ಈ ಟೈಮಲ್ಲಿ ಮಾತ್ರನಾ ಅಥವಾ ನವರಾತ್ರಿ ಟೈಮಲ್ಲಿ ಅಥವಾ ಬೇರೆ ಟೈಮಲ್ಲೂ ಮಾಡಿದ್ದುಂಟಾ ಅಂತ? ಇಲ್ಲ, ನವರಾತ್ರಿ ನಾವು ದುರ್ಗಿಗಳನ್ನ ವರ್ಕ್ ಮಾಡ್ತೀವಿ. ಚಿಕ್ಕಮಗಳೂರು, ವಿಜಯಪುರ ಇರ್ಬೋದು, ಮೂಡಿಗೆರೆ ಪೆಂಡಲ್ ಇರ್ಬೋದು, ಆಲ್ದೂರು ಇರ್ಬೋದು, ಹಾಸನ್ನು. ಆಮೇಲೆ ಅದಲ್ಲದೆ ಮತ್ತೆ ಫೈಬರ್ ಮ್ಯೂರಲ್ಸ್ ವರ್ಕು, ಆಲ್ಮೋಸ್ಟ್ ಆರ್ಟ್ ರಿಲೇಟೆಡ್ ವರ್ಕ್ಗಳೇ ನಡೀತಿರುತ್ತೆ ಸರ್. ಇದು ಮಣ್ಣಿನ ವರ್ಕ್ಗಳನ್ನು ಬಿಟ್ಟು ಬೇರೆ ಯಾವ ವರ್ಕ್ಗಳನ್ನು? ಫೈಬರು, ಸಿಮೆಂಟು, ವುಡ್ಡು, ಈ ಥರ ವರ್ಕ್ಗಳು ಮಾಡ್ತೀವಿ ಸರ್. ಜಯ ಗಣೇಶ, ಜಯ ಜಯ ಗಣೇಶ. ನನ್ನ ಹೆಸರು ಸಾಗರ್ ಅಂತ. ಇದೇ ಊರು ಆದಿಶಕ್ತಿ ನಗರನೇ. ನಾವು ಎಷ್ಟು ವರ್ಷದಿಂದ ಇಲ್ಲಿ ಗಣಪತಿ ತಗೊಂತಾರೆ? ನಾವು 8-9 ವರ್ಷದಿಂದ ತಗೊತಾ ಇದ್ದೀವಿ ಇಲ್ಲೇ ಗಣಪತಿನ. ಹೇಗಿರುತ್ತೆ ವರ್ಕ್ ಎಲ್ಲ ಇವ್ರದ್ದು? ವರ್ಕ್ ಎಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವರು ಪರಿಸರ ಸ್ನೇಹಿ ಗಣಪತಿನೇ ಮಾಡ್ತಾರೆ. ಮಣ್ಣಲ್ಲೇ ಮಾಡೋದು. ಜೂನ್ ಜುಲೈಯಿಂದನೂ ಸ್ಟಾರ್ಟ್ ಮಾಡ್ತಾರೆ. ನಂಗೆ ಗೊತ್ತಿರೋರು ತುಂಬ ವರ್ಷದಿಂದ ಗೊತ್ತಿರೋರೆ, ಅಣ್ಣ ತಮ್ಮ ಆಗಲಿ, ಫ್ಯಾಮಿಲಿ ಆಗಲಿ, ಎಲ್ಲರೂ ಗೊತ್ತಿದೆ. ನಾವು ಇವ್ರ ಜೊತೆನೇ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಹೊತ್ತು ಕೈ ಜೋಡಿಸೋ ಪೇಂಟಿಂಗ್ ಆಗಲಿ, ಲಾಸ್ಟ್ ಟೈಮಿಗೆ ಇವ್ರ ಜೊತೆ ಕೆಲಸ ಮಾಡಿದ್ದೀವಿ. ಎಷ್ಟು ವರ್ಷ? ಒಂದು ಹಂಗಂತಲ್ಲ, ಲಾಸ್ಟಿಗೆ ನಂಗೆ ಫ್ರೀ ಆದಾಗ, ನನಗೆ ಒಂದು ಟೈಮ್ ಫ್ರೀ ಇತ್ತಾ, ಲಾಸ್ಟ್ ಅಣ್ಣ ಒಬ್ಬರೇ ವರ್ಕ್ ಮಾಡ್ತಿರ್ತಾರೆ, ಆ ಟೈಮಿಗೆ ಬಂದುಬಿಟ್ಟು ಅಣ್ಣ ಏನಾದ್ರು ಮಾಡಬೇಕಾ ಕೆಲಸ, ನಾನು ಒಂಚೂರು ಹೆಲ್ಪ್ ಮಾಡಲ ನಿಮಗೆ, ಆ ಥರ ಕೆಲಸ ಮಾಡ್ಕೊಟ್ಟಿವಿ ನಾವು. ನಿಮಗೂ ಹಂಗಾರೆ ಮಾಡೋಕ್ಕೆ ಬರುತ್ತೆ? ಮೀನ್ಸ್ ಅಂದರೆ ಹೆಲ್ಪ್ ಅವ್ರಿಗೊಂದು ಸ್ವಲ್ಪ ನಾವೇನಾದ್ರು ನಮ್ಮ ಕಡೆಯಿಂದ ಸಹಾಯ ಮಾಡಿದ್ದೀವಿ ಸ್ವಲ್ಪ ನಾವು. ಶರತ್ ಅಂತ. ಯಾವರು? ಹೊಸಪೇಟೆ. ಇದ್ರಿಗೆ ಹೆಲ್ಪರ್ ಆಗಿದ್ದೀರಾ? ಹಾಂ ಸರ್. ಎಷ್ಟು ವರ್ಷದಿಂದ ಸರ್? 1 ವರ್ಷ ಆಯ್ತು. ಫಸ್ಟ್ ವರ್ಷ ಬಂದಿಲ್ಲ. ನಿಮಗೆ ಅಂದರೆ ಕಲೀಲಿಕ್ಕೋಸ್ಕರ ಬಂದಿದ್ದ? ಈಗ ಕಲಿಯೋಕ್ಕೋಸ್ಕರ ಬಂದಿರೋದು. ಸೊ ಹೇಗೆ ಅನಿಸ್ತಾ ಇದೆ ಇಲ್ಲಿ ವರ್ಕ್ ಎಲ್ಲ ಮಾಡೋದು ನೋಡಿ? ಸರ್ ಚೆನ್ನಾಗಿ ಅನಿಸ್ತಿದೆ. ಸೊ ಮುಂದಿನ ವರ್ಷಕ್ಕೆ ಮಾಡ್ಬೋದು ಅನ್ಸುತ್ತಾ ಸ್ವಂತ ನೀವೇ ಒಂದು ಗಣಪತಿ? ಅದೆಲ್ಲ ಆಗಲ್ಲ, ವರ್ಷ ವರ್ಷ ಬರ್ಬೋದು ಸರ್ ಇಲ್ಲೇ. ಓಕೆ. ರಾಂಪುರದಲ್ಲಿಡುವಂಥ ಗಣಪತಿ ಇದು ಟೋಟಲ್ 8.5 ಅಡಿ ಗಣಪತಿ ಈಗ ಪ್ರೆಸೆಂಟ್ ಇದೆ. ಪ್ರಭಾವಳಿ ಎಲ್ಲ ಸೇರಿ 9 ಅಡಿ ಬರುತ್ತೆ. ಅವರು ಪಕ್ಕ ಟ್ರೆಡಿಷ್ನಲ್ ಆಗಿ ಗಣಪತಿ ಕೇಳ್ತಾರೆ. ಇವತ್ತು ತುಂಬ ಜನ ಆಡಂಬರ, ಈ ಥರ ಗಣಪತಿ ಬೇಕು, ಆ ಥರ ಬೇಕು. ಅವ್ರ ಪೂಜೆಗೆ ಏನು ಶ್ರೇಷ್ಠ ಬೇಕೋ ಅದೇ ಥರ ಇದೆ. ಈ ಗಣಪತಿನ ಅದೇ ರೀತಿ ರೆಡಿ ಮಾಡಿದ್ದೀವಿ. ಯಾವುದೋ ರೀತಿ ಗಣಪತಿ ಪೂಜೆಗೆ ಟ್ರೆಡಿಷ್ನಲ್ ಲುಕ್ಕಲ್ಲಿ ಯಾವ ಥರ ಬೇಕೋ ಹಂಗೆ ಇದೆ. ಇದು ಅವ್ರದ್ದು ಕ್ವಾರೆ ಹಿಡ್ಕೊಂಡಿರ್ಬೋದು ಗಣಪತಿ. ಈಗ ತುಂಬ ಇದು ಆ್ಯಕ್ಚುಲಿ ಹಿಂದಿನಿಂದ ಬಂದಿರೋ ಸಂಸ್ಕೃತಿ. ಗಣಪತಿ ಮುರಿದಿರೋ ಕ್ವಾರೆನ ಕೈಯಲ್ಲಿ ಕೊಟ್ಟಿದ್ದೀವಿ. ಈ ಕೈಲಿ ಅಂಕುಶ ಬರುತ್ತೆ, ಆ ಕೈಲಿ ಪಾಶ ಬರುತ್ತೆ. ಅದು ಕಡುಬು ಹಿಡಿದಿದೆ. ಆಮೇಲೆ ರಾಂಪುರದಲ್ಲಿ ಎಲ್ಲ ತಮಿಳಿಯನ್ಸೇ ತುಂಬ ಜನ ಇರೋದ್ರಿಂದ ಅವರ ಮನೆ ದೇವರು ಸುಬ್ರಹ್ಮಣ್ಯ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಈ ವರ್ಷ ಸ್ಪೆಷಲ್ ಅಂತ ಸುಬ್ರಹ್ಮಣ್ಯ ವರ್ಕ್ ಮಾಡಿದ್ವಿ. ಮೋರಯಾ ಮೋರಯಾ ಬಪ್ಪ ಮೋರಯಾ 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 ಬಪ್ಪ ಮೋರಯಾ ಮೋರಯಾ ಮೋರಯಾ. ಹಿಂದೂ ಗೆಳೆಯರ ಬಳಗ ಕೆಂಪನಹಳ್ಳಿ ಇವರು ತುಂಬ ವಿಭಿನ್ನವಾದ ಕಾನ್ಸೆಪ್ಟ್ಗಳನ್ನೇ ತರ್ತಾರೆ. ಒಂದಷ್ಟು ಛತ್ರಪತಿ ಶಿವಾಜಿ, ಆಮೇಲೆ ಹೋದ ವರ್ಷ ಒಂದು ಮಗುವಿನ ರೀತಿ ಗಣಪತಿ ಮಾಡಿಸಿದ್ರು. ಈ ವರ್ಷ ಪಾಂಡುರಂಗನ ಕಾನ್ಸೆಪ್ಟಲ್ಲಿ ಈ ಗಣಪತಿಯನ್ನು ರೆಡಿ ಮಾಡಿದ್ದೀವಿ. ಅನಂತ ಪದ್ಮನಾಭನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಗಣಪತಿ ಮಾಡಿರೋದು. ಅವಿನ ಎಡೆ ಮೇಲೆ ಅನಂತ ಪದ್ಮನಾಭ ಸ್ವಾಮಿ ಮಲಗಿರ್ತಾರೆ. ಸೇಮ್ ಅದೇ ಅಲ್ಲಿ ಮೂಲ ವಿಗ್ರಹ ಏನಿದೆ ಅದೇ ಫೋಟೋನ ರೆಫರ್ ಮಾಡಿ ಈ ವರ್ಕ್ನ ಮಾಡಿದ್ದೀವಿ. ಇಲ್ಲಿ ನಾಭಿಯಲ್ಲಿ ಬ್ರಹ್ಮ ಬರುತ್ತೆ, ಕೆಳಗೆ ಶಿವಲಿಂಗನ ಕೈಲಿ ಹಿಡಿಯುತ್ತೆ ಈ ಗಣಪತಿ. ಇದು ಪದ್ಮಾಸನ ಹಾಕಿ ಕೂತಿರುವಂಥ ಗಣಪತಿ. ಆನೆಯ ತಲೆಯನ್ನು ಹೋಲುವ ರೀತಿಯಲ್ಲಿ ಈ ಗಣಪತಿಯನ್ನು ವರ್ಕ್ ಮಾಡಲಾಗಿದೆ. ನಾನು ಆ್ಯಕ್ಚುಲಿ ಚಿಕ್ಕ ಗಣಪತಿ ತುಂಬ ಕಮ್ಮಿ ಮಾಡೋದು. ಆದರೆ ನಮ್ಮ ದೊಡ್ಡದು ಆರ್ಡ್ರ್ ಕೊಟ್ಟಿರುವಂಥ ಕಸ್ಟಮರ್ ಬಂದು ನಮ್ಮ ಮನೆಗೆ ನಿಮ್ಮ ಕೈಯಾರೆ ಗಣಪತಿ ಆಗಲೇಬೇಕು ಅಂತ ಕೇಳೋ ಹೊತ್ತಿಗೆ ಈ ಥರ ಆನೆ ಮೇಲೆ ಬೇಕು ನಮಗೆ ಡಿಫ್ರೆಂಟಾಗಿ ಎಂದರೆ, ಹಾಗಾಗಿ ಈ ಗಣಪತಿಯನ್ನು ರೆಡಿ ಮಾಡಿದ್ದೀನಿ. 1.5 ಅಡಿ ಎತ್ತರ ಇದೆ ಈ ಗಣಪತಿ.
ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಇದೇ ರೀತಿಯಾದಂತಹ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.